ಇವತ್ತು ಸಂಡೇ ಎದ್ದು ಮಾರ್ನಿಂಗ್ ಕಾಫಿ ಕುಡಿದು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಸೊ ಹೊರಗಡೆ ಹೊರಟ್ವಿ. ನಾ ಹೋಗಿದ್ದು ಸ್ಮಾರ್ಟ್ ಪಾಯಿಂಟ್ಗೆ. ಇವತ್ತು ಒಂದು ಕೇಕ್ ಆರ್ಡ್ರ್ ಇತ್ತು. ಸೊ ಕೇಕ್ ಮಾಡೋದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಸೊ ಎಲ್ಲ ತೊಗೊಂಡು ಬರೋದಾ ಅಂತ ಹೇಳಿ ಬಂದಿದ್ವಿ. ಎಲ್ಲ ತಗೊಂಡು ಮನೆಗೆ ಬಂದು ಅಮ್ಮ ಚಿಕನ್ ಬಿರಿಯಾನಿ ಮಾಡಿದರು. ತಿಂದ್ಕೊಂಡು ಆಮೇಲೆ ಕೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನನಗೆ ಕೇಕ್ ಆರ್ಡರ್ ಇದ್ದಿದ್ದು ಒಂದು ಚಾಕ್ಲೇಟ್ ಕೇಕ್ ಆ್ಯಂಡ್ ಒಂದು ಬಟರ್ ಕೇಕ್. ಸೊ ಎರಡನ್ನೂ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಾಡಿದ್ದು ಚಾಕ್ಲೇಟ್ ಪೇಸ್ಟ್ರಿ, ಅದು ಬೆಂಟೋ ಕೇಕ್ ಅಂದರೆ ಲಂಚ್ ಬಾಕ್ಸ್ ಕೇಕ್, ಸ್ಮಾಲ್ ಒನ್. ಸೊ ಫಿನಿಶಿಂಗ್ ಈ ಥರ ಇತ್ತು. ಆ್ಯಂಡ್ ಬಟರ್ ಕೇಕ್ ಬಂದು ಅದು ಕೂಡ ಸ್ಮಾಲ್ ಈ ಥರ ಇತ್ತು. ಕೇಕ್ ಎಲ್ಲ ಕೊಟ್ಟು ನೆಕ್ಸ್ಟ್ ನಾವು ಫಿಶ್ ತರೋದಕ್ಕೆ ಅಂತ ಇಲ್ಲಿ ಬಂದಿದ್ವಿ. ಸೊ ಫಿಶ್ ತಗೊಂಡು ಸ್ವಲ್ಪ ಮೂರಲ್ಲಿ ಪರ್ಚೇಸಿಂಗ್ ಎಲ್ಲ ಮಾಡಿ, ಮೂರಲ್ಲಿ ಒಂದು ಪಿಜ್ಜಾ ಬೇಸ್ ನೋಡಿದೆ, ಚೆನ್ನಾಗಿತ್ತು. ಸೊ ನಾನು ಯಾವತ್ತೂ ಪಿಜ್ಜಾ ಬೇಸ್ ಪರ್ಚೇಸ್ ಮಾಡಿರಲಿಲ್ಲ, ಮನೇಲಿ ಮಾಡ್ತಿದ್ವಿ. ಬಟ್ ಇವತ್ತು ಒಂದು ಸಲ ಟ್ರೈ ಮಾಡೋದ ಅಂತ ಹೇಳಿ ತೊಗೊಂಡು ಬಂದು ಟ್ರಯಲ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಮನೆಯಲ್ಲಿ ಮಾಡಿ ರಿಸ್ಕ್ ಆಗೋಕ್ಕಿಂತ ಒಂದು ಬೇಸ್ ತೊಗೊಬಂದು ಅದಕ್ಕೆ ಪಿಜ್ಜಾ ಸಾಸ್ ಎಲ್ಲ ಹಾಕಿ ಬೇಗನೂ ಆಗುತ್ತೆ, ಒಂದು 10 ಮಿನಿಟ್ಸಲ್ಲಿ. ಚೆನ್ನಾಗೂ ಇತ್ತು ಟೇಸ್ಟು. ನಾನು ಈ ಪಿಜ್ಜಾಗೆ ಪಿಜ್ಜಾ ಸಾಸ್ ಹಾಕಿ ಆನಿಯನ್ ಮತ್ತು ಟೊಮ್ಯಾಟೋಸ್, ಚೀಸ್ ಇಷ್ಟೇ ಹಾಕ್ಬಿಟ್ಟು ಓವನಲ್ಲಿ ಇಟ್ಟಿದೆ. ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ರಾತ್ರಿ ಡಿನ್ನರ್ಗೆ ಫಿಶ್ ಫ್ರೈ ಕೂಡ ರೆಡಿ ಆಗ್ತು.